ನೋಡು, ಇದು ನನ್ನ ಕೆಪಾಸಿಟಿ. ನಾನು ಹೇಳಿದ ಒಂದೇ ಒಂದು ಮಾತಿಗೆ ನಿಮ್ಮ ಅಕ್ಕ ಪದ ಹೊರಟೋದ್ಲು. ಎಲ್ಲ ಕೆಲಸ ಬಿಟ್ಟು ಇನ್ನು 5 ನಿಮಿಷಕ್ಕೆ ಇಲ್ಲಿ ಓಡ್ ಬತ್ತಲ್ಲ ನೋಡು. ಕೆಲಸ ಮುಗ್ದಿರುತ್ತೆ, ಹೊರಟಿರ್ತಾಳೆ. ನೀ ಜಾಸ್ತಿ ಬಿಲ್ಡಪ್ ತಗೋಬೇಡ. ಲೈ ದತ್ತು, ನನ್ನ ಕೆಪಾಸಿಟಿ ಬಗ್ಗೆ ಇವನಿಗೆ ಇನ್ನೂ ಗೊತ್ತಿಲ್ಲ. ಇವತ್ತು ಗೆದ್ದು ಕೈಗೆ ಟ್ರೋಫಿ ಸಿಗುತ್ತಲ್ಲ, ಅವಾಗ ಅರ್ಥ ಆಗುತ್ತೆ ಇವನಿಗೆ. ಇದು ನಮ್ ಸ್ಯಾಸ್ ಅಂದ್ರೆ ಅವ್ರ ಕೈಯಲ್ಲಿ ಆಗಲ್ಲ ಅನ್ನೋ ಮಾತೇ ಇಲ್ಲ. ಶಾಶ್ವತಿ ಮೇಡಮ್ ಅವಳದ್ ಬಿಟ್ಟು ಮಲ್ಲಿಕೈನ ಹೇಗೆ ತಪ್ಸ್ಕೊಳ್ಳೋದು ಅಂತ ಯೋಚನೆ ಮಾಡು. ಇರೋ ಅವಿ, ನಮ್ಮ ಹುಡುಗಿ ಆರಾಮಾಗಿದ್ದಾಳೆ ಅಂತ ಸ್ವಲ್ಪ ನೋಡ್ತೀನಿ. ಅವಳ ಮುಗ್ದಲ್ಲಿ ನಗು ನೋಡ್ದನ್ನೆ ನಂಗೆ ಸಮಾಧಾನ ಆಗೋದು. ಸರಿ ಹೋಯ್ತು. ಮಲ್ಲಿ, ಯು ಓಕೆ? ಮೇಡಮ್, ಇವತ್ತಿಲ್ಲೇ ನಂದು ನನ್ನ ತಮ್ಮನ ಡಾನ್ಸ್ ಇರೋದು. ನಂಗೆ ಗೊತ್ತು. ಗೊತ್ತಾ? ಬರೀ ಊಟ ತರದೇ ಆಗಿದ್ರೆ ಕ್ಯಾರಿಯರ್ ತಗೊಂಡು ನಾನು ವಾಪಸ್ ಬರ್ತಿದ್ದೆ. ನಿನ್ನನ್ ಯಾಕೆ ಕರ್ಕೊಂಡ್ ಬರ್ತಿದ್ದೆ? ಡೋಂಟ್ ವರಿ, ನಾಗು ನನ್ಗೆಲ್ಲ ಹೇಳಿದಾನೆ. ಗೋ ಗೆಟ್ ರೆಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ಸ್ ಹೇಳ್ತಾ ಇಲ್ಲೇ ನಿಂತಿರ್ತೀಯಾ ಅಥವಾ? ಅಯ್ಯೋ, ನನ್ನ ತಮ್ಮ ಕಾಯ್ತಿರ್ತಾನೆ. ಬಾಯ್ ಮೇಡಮ್, ನನ್ನ ಪರ್ಫಾರ್ಮೆನ್ಸ್ ನೋಡೋದನ್ನ ಮರಿಬೇಡಿ. ಒಳ್ಳೆ ಹುಡುಗಿ. ಅತ್ತೆ, ವಿರಾಜ್ ಮದ್ವೆ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಅವನಿಗಿರೋ ಕಂಟಕಕ್ಕೆ ಇದೇ ಪರಿಹಾರ ಅನ್ನೋದಾದ್ರೆ ಯಾಕಾಗಬಾರ್ದು ಅಂತ ಅನ್ನಿಸ್ತಿದೆ. ಹೇಗೂ ವಿರಾಜ್ಗೆ ಮದುವೆ ಮಾಡಬೇಕು ಅಂತ ಅನ್ಕೊಳ್ತಿದೀವಲ್ಲ. ಹಾಗಾದ್ರೆ ಈ ವಿಷಯದ ಬಗ್ಗೆ ವಿರಾಜ್ ಹತ್ರ ಮಾತಾಡ್ತೀರಾ? ವಿರಾಜ್ ಹತ್ರನ? ಅವನ ಮನ್ಸಲ್ಲೂ ಮದ್ವೆ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅಂತ ತಿಳ್ಕೊಳ್ಬೇಕಲ್ವಾ ಅತ್ತೆ? ನೀವು ಅದನ್ನೇ ಯೋಚನೆ ಮಾಡ್ತಿದ್ದೀರಲ್ವಾ? ಅದು ನಿಜ. ಮೊದಲು ಅವ್ನು ಮದುವೆಗೆ ರೆಡಿ ಇದ್ದಾನ ಅಂತ ತಿಳ್ಕೊಬೇಕು. ಹಾಗೆ ಅವನ ಮನ್ಸಲ್ಲೂ ಯಾವ್ದಾದ್ರು ಹುಡುಗಿ ಇದ್ರೆ ನಮ್ ಕೆಲ್ಸನೂ ಸುಲಭ ಆಗತ್ತೆ ಅಲ್ವಾ? ಹುಡುಗಿನ? ವಿರಾಜ್ ಮನ್ಸಲ್ಲ? ಇದ್ರೂ ಇರ್ಬೋದೇನೋ ಅಂತ ಅಷ್ಟೆ. ರಮ್ಯಾನಂತ ಹುಡುಗಿನೇ ಬೇಡ ಅಂದಿದ್ದಾನಲ್ಲ, ಹಾಗಿದ್ಮೇಲೆ ಅವನ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದಾರಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅತ್ತೆ? ಮದುವೆ ಬಗ್ಗೆ ಅವನ ಹತ್ರ ಅಭಿಪ್ರಾಯ ಕೇಳಿದಾಗ ಗೊತ್ತಾಗತ್ತೆ. ಹಾಗೆ ಯಾರಾದರೂ ಇದ್ರೆ ಅವನು ಹೇಳ್ತಾನೆ. ಮಿಥಿಲಾ, ನೀನು ವಿರಾಜು ತುಂಬ ಕ್ಲೋಸ್ ಅಲ್ವಾ? ಇದ್ರ ಬಗ್ಗೆ ಅವನು ನಿನ್ನ ಹತ್ರ ಹೇಳಿಲ್ವಾ? ಕೆಲವೊಂದು ವಿಚಾರಗಳನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋಕ್ಕೂ ಮುಜುಗರ ಆಗ್ಬೋದತ್ತೆ. ಅಮ್ಮನೇ ಅಲ್ವಾ, ಅವನಿಗೂ ಹೇಳ್ಕೊಳ್ಳೋಕೆ ಸುಲಭ ಆಗ್ಬೋದು. ಸರಿ ಮಿಥಿಲಾ, ನಾನು ಮಾತಾಡ್ತೀನಿ. ವಿರಾಜ್ ನನ್ನ ಹತ್ರನೂ ಏನು ಮುಚ್ಚಿಡಲ್ಲ. ಒಂದು ವೇಳೆ ಮುಚ್ಚಿಟ್ಟಿದ್ರು ಯಾರ ಮುಖಾಂತರ ಬಾಯಿ ಬಿಡಿಸ್ಬೇಕಂತನೂ ನಂಗೆ ಚೆನ್ನಾಗಿ ಗೊತ್ತು. ರಿಯಾ ಮೇಡಮ್. ಹೇ ಮಲ್ಲಿ, ಸದ್ಯ ನೀನ್ ಬಂದ್ಯಾ? ನಾನು ನಿಂಗೆ ಕಾಯ್ತಾ ಇದ್ದೆ. ನೋಡು, ಆಡಿಟೋರಿಯಂ ಎಲ್ಲ ಫುಲ್ ಆಗ್ತಾ ಇದೆ. ನೀನು ಫ್ರಂಟ್ ರೋ ಅಲ್ಲಿ ಸೀಟ್ ಹುಡ್ಕೊಂಡು ಕುತ್ಕೋ. ನಂಗೆ ಲೇಟ್ ಆಗ್ತಿದೆ. ನನ್ನ ಅಣ್ಣ ರೆಡಿ ಆಗಿದ್ದಾನ ಅಂತ ನೋಡ್ತೀನಿ, ಆಯ್ತಾ? ರಿಯಾ ಮೇಡಮ್, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಿತ್ತು. ಹೇಳು. ನಾನಿಲ್ಲಿ ಬರೀ ನಿಮ್ಮ ಡಾನ್ಸ್ ನೋಡೋಕ್ಕಂತ ಬಂದಿಲ್ಲ. ಮತ್ತೆ ನಾನು ನನ್ನ ತಮ್ಮನ ಜೊತೆ ಡಾನ್ಸ್ ಮಾಡಕ್ಕೆ ಬಂದಿದ್ದೀನಿ. ಏನು? ಸಾರಿ ಮೇಡಮ್,
ನೀವು ನನಗೆ ಡಾನ್ಸ್ ಕಲಿಸ್ಕೊಡು ಅಂದಾಗ ನಿಮ್ಮೊಬ್ಬರಿಗೆ ಕಲಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಆಮೇಲೆ ನೀವು ಅಣ್ಣ ಸರ್ಗೂ ಕಲಿಸು ಅಂತ ಅಂದಾಗ ಒಂದು ಕ್ಷಣಕ್ಕೆ ನಾವಿಬ್ಬರು ಒಂದೇ ಸ್ಟೇಜ್ ಮೇಲೆ ಬರ್ತೀವ ಅಂತ ಅನ್ನಿಸ್ತು.